ಮತ್ತೆ ಸ್ವಾಗತ. ಗುರುಜಿ, ನಾವು ಯುಗಾದಿ ಬಂತು ಅಂತಂದರೆ ಚಂದ್ರನ ಆರಾಧನೆ ಮಾಡ್ತೀವಿ, ಸಂಕ್ರಾಂತಿ ಬಂತು ಅಂತಂದರೆ ಸೂರ್ಯ ಅಂತ ಹೇಳ್ತೀವಿ. ಸೊ ಯುಗಾದಿ ಹಬ್ಬದಲ್ಲಿ ನಮ್ಗೆ ಹೆಂಗೆ ಅಂತಂದರೆ ಒಂದು ಆಚರಣೆ, ಸಂಜೆ ಚಂದ್ರ ನೋಡಲೇಬೇಕು ಅನ್ನೋ ಥರ. ಚೌತಿ ಬಂತು ಅಂತಂದ್ರೂ ಅದೇ ಥರದ್ದು ಹೇಳ್ತಾ ಇರ್ತಾರೆ. ಅಂದರೆ ನಮ್ಮಲ್ಲಿ ಈ ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಭೂಮಿ ಆಗಿರ್ಬೋದು, ನೀವು ವೈಜ್ಞಾನಿಕವಾಗಿ ಏನೇ ಹೇಳಿದ್ರೂ ಪ್ರಾಕೃತಿಕವಾಗಿ ಅಥವಾ ನಾವು ದೇವರ ರೂಪದಲ್ಲೂ ಕೂಡ ಆರಾಧನೆಗಳನ್ನು ಮಾಡ್ತೀವಿ. ಸೊ ಅದನ್ನು ಹೆಂಗೆ ನಾವು ಸ್ವೀಕರಿಸಬೇಕಾಗತ್ತೆ, ಅಥವಾ ನಮ್ಮ ಮುಂದಿನ ಜನ್ರೇಷನ್ಗೆ, ನಮ್ಮ ಮುಂದಿನ ಪರಂಪರೆಗೂ ಕೂಡ ನಾವು ಅದನ್ನು ಹೇಗೆ ಹೇಳ್ಕೊಂಡು ಹೋಗಬೇಕಾಗತ್ತೆ ಅಂತ ಗುರುಜಿ. ತುಂಬ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದೆ ಮಗನೇ. ಪಂಚಭೂತಗಳು ಅಂತ ಏನು ಹೇಳ್ತೀವಿ, ಆಕಾಶ, ಭೂಮಿ, ಅಗ್ನಿ, ವಾಯು, ಜಲ. ಈ ಪಂಚಭೂತಗಳಿಂದನೇ ಈ ಸೃಷ್ಟಿ. ಒಂದು ದೇಹ ಸೃಷ್ಟಿ ಆಗಬೇಕಾದ್ರೆ, ಒಂದು ಬಿರಿಯಾನಿ ಉತ್ಪತ್ತಿ ಆಗಬೇಕಾದ್ರೆ, ಒಂದು ಅಂಡಾಣು ಉತ್ಪತ್ತಿ ಆಗಬೇಕಾದ್ರೆ ನಮ್ಮ ದೇಹವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದೇ ಪಂಚಭೂತಗಳಲ್ಲಿ. ತಿರ್ಗಾ ಪಂಚಭೂತಗಳಲ್ಲೇ ಲೀನವಾಗ್ತಕ್ಕಂಥದ್ದು ಈ ದೇಹ. ಹಾಗಾಗಿ ನಾವು ಈ ಪಂಚಭೂತಗಳನ್ನು ಅದರಲ್ಲಿ ಯಾವುದೂ ಕಡಿಮೆ ಮಾಡೋಂಗಿಲ್ಲ. ಈ ಸೃಷ್ಟಿನೇ ಅದರಿಂದನೇ. ಒಂದು ನಿರ್ಲಕ್ಷ್ಯ ಮಾಡಿದ್ರು ಕೂಡ ಒಂದನ್ನು ಬಿಟ್ಟು ಒಂದನ್ನು ಇರೋಕ್ಕಾಗಲ್ಲ. ಆಕಾಶ ಬಿಟ್ಟು ಭೂಮಿ ಇರೋಕ್ಕಲ್ಲ. ಭೂಮಿಯಲ್ಲಿ ಸಕಲ ಚರಾಚರ ವಸ್ತುಗಳೆಲ್ಲನೂ ಬೇಕೇ ಬೇಕು. ಶಾಖ ಬೇಕು, ನೀರು ಬೇಕು, ಪ್ರತಿಯೊಂದು ಬೇಕು, ಅಗ್ನಿ ಬೇಕು, ಎಲ್ಲನೂ ಬೇಕು. ಹಾಗಾಗಿ ಈ ಪಂಚಭೂತಗಳು ಅಂತಕ್ಕಂಥದ್ದೇ ಸೃಷ್ಟಿಯ ಮೂಲ. ಹಾಗಾಗಿ ನಾವು ನಮ್ಮ ಸನಾತನ ಧರ್ಮದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ಕೆಲವರೆಲ್ಲ ಪಾಶ್ಚಿಮಾತ್ಯದಲ್ಲಿ ಜನವರಿ 1ಕ್ಕೆ ಹೊಸ ವರ್ಷ ಆಚರಣೆ ಮಾಡ್ಕೊತೀವಿ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ, ಹಿಂದೂ ಸಂಪ್ರದಾಯದ ಪ್ರಕಾರನೇ ಉಗಾದಿಯೇ ಹೊಸ ವರ್ಷ. ನಮಗೆ ಕಾಣಿಸ್ತಕ್ಕಂಥದ್ದೇ ಉಗಾದಿನೇ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ಆ ಉಗಾದಿಯಲ್ಲಿ ಅಮಾವಾಸ್ಯೆ ಏನು ಬಂದಿದೆ, ಆ ಅಮಾವಾಸ್ಯೆ ಕಳೆದ ನಂತರನೇ ಮಾರನೇ ದಿನ ನಾವು ಚಂದ್ರವನ್ನು ಯಾಕೆ ನೋಡ್ತೀವಿ, ಚಾಂದ್ರಮಾನ ಉಗಾದಿ ಅಂತಲೇ ಹೇಳ್ತಕ್ಕಂಥದ್ದು. ಯಾಕಂದರೆ ಚಂದ್ರನ ದರ್ಶನ ಮಾಡೋದ್ರಿಂದ ನಮಗೇನೇನು ಲಾಭಗಳು ಸಿಗುತ್ತೆ ಅನ್ನೋದಕ್ಕೆ ಎಷ್ಟೋ ಜನ ಮಕ್ಕಳಿಗೆ ಮಕ್ಕಳ ಫಲನೇ ಇರಲ್ಲ, ಕಂಕಣ ಬಲ ಕೂಡ ಬಂದಿರಲ್ಲ, ಮನೆಯಲ್ಲಿ ವಿರಸ ಆಗ್ತಕ್ಕಂಥದ್ದು. ಮನಸ್ಕಾರಕನೇ ಚಂದ್ರ. ಆ ಚಂದ್ರನ ಒಂದು ಸಾರಿ ನಾವು ಸ್ಪರ್ಶವನ್ನು ಮಾಡಿ ನೋಡೋಣ, ಅವನ್ನ ಕಣ್ತುಂಬ್ಕೊಳ್ಳೋಣ, ಕಣ್ಣಿಂದ ನಾವು ಅದನ್ನು ನೋಡೋಣ ಅನ್ನೋದಕ್ಕೋಸ್ಕರನೇ ಹಿರಿಯರು ಒಂದೊಂದು ಹಬ್ಬಾಚರಣೆಗಳಲ್ಲಿ ನಾವು ಮಾಡ್ಕೊಂಬಂದಿರ್ತಕ್ಕಂಥದ್ದು ಪ್ರತೀತಿ. ಅದು ಪ್ರತಿಯೊಂದು, ಈಗ ಶ್ರಾವಣ ಮಾಸನೇ ತಗೊಳ್ಳಿ. ಶ್ರಾವಣ ಮಾಸದಲ್ಲಿ ವಿಷ್ಣುವನ್ನೇ ಯಾಕೆ ಆರಾಧನೆ ಮಾಡಬೇಕು, ಕಾರ್ತಿಕ ಮಾಸದಲ್ಲಿ ಶಿವನ್ನೇ ಯಾಕೆ ಆರಾಧನೆ ಮಾಡಬೇಕು. ಹೀಗೆ ಹಿರಿಯರು ನಿಶ್ಚಯಿಸಿರ್ತಕ್ಕಂಥದ್ದು ಒಂದೊಂದು ಮಾಸಗಳಲ್ಲಿ ಆಯಾ ಹಬ್ಬಗಳಲ್ಲಿ ಇದೇ ರೀತಿ ಮಾಡಬೇಕು, ಇದೇ ರೀತಿ ಮಾಡಬೇಕು. ಈಗ ನೋಡಿ, ಮಕರ ಸಂಕ್ರಮಣದಲ್ಲಿ ಉದಾಹರಣೆಗೆ ನಾವು ಹೇಳೋದಾದರೆ ಎಳ್ಳು ಬೆಲ್ಲವನ್ನೇ ಯಾಕೆ ಕೊಡಬೇಕು ಅನ್ನೋದಕ್ಕೆ ಉದಾಹರಣೆ ನಾನು ತಿಳಿಸ್ತೆ ತಮಗೆ. ಯಾಕಂದರೆ ಆ ರೀತಿ ಹಿರಿಯರು ನಮಗೆ ನಿಶ್ಚಯಿಸಿರ್ತಕ್ಕಂಥದ್ದು. ಆದರೆ ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮದ ಪ್ರಕಾರ ಉಗಾದಿ ಹಬ್ಬ ಅಂತಕ್ಕಂಥದ್ದೇ ಹೊಸ ವರ್ಷದಲ್ಲಿ ನಮಗೆ ಕಾಣ್ತಕ್ಕಂಥದ್ದು. ನಾವು ಅದನ್ನೇ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಬರ್ತಾ ಇರತಕ್ಕಂಥದ್ದು. ಆಗ ಚಂದ್ರನಿಗೆ ನಾವು ದರ್ಶನ ಮಾಡ್ತಕ್ಕಂಥದ್ದು ನೋಡಿ. ಇದೇ ಕಾರಣಕ್ಕೋಸ್ಕರನೇ ನಮ್ಮ ಮನೆಗಳಲ್ಲಿ ಒಂದು ರೀತಿಯ ಸಂತೋಷದ ವಾತಾವರಣ. ಪ್ರತಿಯೊಬ್ಬರಿಗೂ ಏನು ಆಸೆ ಇರುತ್ತೆ, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಹೆಂಡತಿ ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಪರಿಸರ ಚೆನ್ನಾಗಿರಬೇಕು ಅನ್ನೋದು ಆಲೋಚನೆ ಮಾಡ್ತಾರೆ. ಹಾಗಾಗಿ ಯಾವಾಗ ಚಂದ್ರನ ಒಂದು ಆಶೀರ್ವಾದ ನಮ್ಮ ದೇಹದ ಮೇಲೆ ಬೀಳುತ್ತೆ, ನಮಗೆ ನಾವು ಅದನ್ನು ದರ್ಶನ ಮಾಡಿ ಆ ಪರಮಾತ್ಮನಿಗೆ ನಾವು ಸೇವೆಯನ್ನು ಸಲ್ಲಿಸುತ್ತೀವಿ, ಮನಸ್ಸಿಗೆ ಏನೋ ಒಂಥರ ಉಲ್ಲಾಸವನ್ನು ಕೊಡ್ತಕ್ಕಂಥದ್ದು. ಆ ನಂತರ ನಾವು ಹಿರಿಯರಿಗೆ ನಮಸ್ಕಾರವನ್ನು ಮಾಡ್ತೀವಿ. ಚಂದ್ರ ದರ್ಶನ ಮಾಡಿದ ನಂತರ ಮನೆಯಲ್ಲಿ ಯಾರು ಗುರು ಹಿರಿಯರು ಇರ್ತಾರೆ ಅವರಿಗೆ ಪಾದಸ್ಪರ್ಶ ಮಾಡಿ ಅವರಿಂದ ಆಶೀರ್ವಾದ ತಗೊಂಡು ನಮ್ಗೆ ಒಳ್ಳೆಯದಾಗಲಿ, ಮುಂದಿನ ಜೀವನ ನಮಗೆ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರನೇ ಆ ಚಂದ್ರನ ದರ್ಶನ ಮಾಡ್ತಕ್ಕಂಥದ್ದು. ಈ ಮಕರ ಸಂಕ್ರಮಣದಲ್ಲಿ ಏನಂದರೆ, ವಿಶೇಷವಾಗಿ ಇಲ್ಲಿಂದ ನಮಗೆ ನಡೀತಾ ಇರ್ತಕ್ಕಂಥ ವಿಶೇಷವಾಗಿ ಇನ್ನು ಶುಕ್ರನ ದಿಶೆ, ಅಂದರೆ ಶುಕ್ರನ ಅಂದರೆ ಪರ್ವಕಾಲ, ಇನ್ನು ಉತ್ತರದ ದಿಕ್ಕು ಕಡೆಗೆ ತಿರುಗ್ತಾ ಇರ್ತಾನೆ ಇನ್ನು ಸ್ವಾಮಿ. ಹಾಗಾಗಿ ಈ ಒಂದು ಸನ್ನಿವೇಶದಲ್ಲಿ ಯಾರ್ಯಾರು ವಿಷ್ಣು ದೇವಾಲಯಗಳಿಗೆ ವಿಶೇಷವಾಗಿ ಪೂಜಾ ಕೈಕರ್ಯಗಳನ್ನು ಮಾಡೋದು, ಅಲ್ಲಿ ಸ್ವಾಮಿಯನ್ನು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಏನಾದರೂ ಒಂದು ಸೇವೆಗಳನ್ನು ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ರೆ ಖಂಡಿತವಾಗೂ ಆ ಕುಟುಂಬ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಗುರುಜಿ, ಈಗ ನಾವು ಈ ಆಚರಣೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ಈ ಥರದ ವಿಶಿಷ್ಟವನ್ನು ನೋಡಿದಾಗ ಹೌದು ಪ್ರಕೃತಿಗೆ ಸವಾಲು ಅಂತ ಅನಿಸುತ್ತೆ ಅಂತ, ಇಲ್ಲ ಓಕೆ ಕೆಲಸ ಮಾಡಿದ್ರು ಆಗಲೇ ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ, ಸೂರ್ಯನ ಕಿರಣ ಇದೇ ಸಮಯಕ್ಕೆ ಇದೇ ದಿನ ಹೀಗೆ ಬೀಳಬೇಕು ಅನ್ನೋದು. ಸೊ ನಾವು ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಇತ್ತೀಚೆಗೆ ನಾವು ರಾಮ ಮಂದಿರದ ನೋಡ್ತಾ ಇದ್ವಿ, ಇಲ್ಲ ಹೀಗೆ ಬೀಳುತ್ತೆ ಬೆಳಕು ಅಂತ. ನಮ್ಮ ಶೃಂಗೇರಿಯಲ್ಲೂ ಕೂಡ ಹೀಗೆ ಇದೆ, 11 ಕಂಬಗಳು ಈ ಮೇಲೇನೆ ಸೂರ್ಯನ ಕಿರಣಗಳು ಬೀಳುತ್ತೆ ಅಂತ. ಅದರ ವಿಶಿಷ್ಟತೆಗಳು ಈ ದೇವಸ್ಥಾನಕ್ಕೂ ಅಲ್ಲಿಗೂ ತುಂಬ ಕಾಮನ್ ಅಂತ ಅನ್ಸೋದೇನಾದರೂ ಇದೆಯಾ? ಇಲ್ಲ, ಕಾಮನ್ ಇಲ್ಲವೇ ಇಲ್ಲ. ಎಲ್ಲ ಅದು ಇದ್ರ ಥರ ಅದಿರ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ.
ರಾಮದೇವರ ದೇವಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ಹಾಂ ಹಾಂ ರಾಮನವಮಿ ಎಂದು ಹಾಂ ಹಾಂ ಹಣೆಯ ಮೇಲೆ ತಿಲಕದ ರೂಪದಲ್ಲಿ ಸೂರ್ಯನ ಒಂದು ಕಿರಣಗಳು ಬೀಳುವಂತಹ ರೀತಿ ಮಾಡಿದ್ದಾರೆ. ಅದು ಅಲ್ಲಿನ ಒಂದು ರಾಮನನ್ನ ಪ್ರತಿಷ್ಠೆ ಮಾಡಿರುವಂತಹ ಜಾಗಕ್ಕೆ ಆ ಎಷ್ಟು ಹೈಟ್ನಲ್ಲಿ ದೇವರು ವಿಗ್ರಹ ಇದೆಯೋ ಮತ್ತೆ ಕರೆಕ್ಟಾಗಿ ಸೂರ್ಯ ಅಂದರೆ ರಾಮನವಮಿ ಎಂದು ಸೂರ್ಯ ಎಷ್ಟು ಡಿಗ್ರೀಸಲ್ಲಿ ಇರ್ತಾನೆ ಅದನ್ನು ನೋಡಿ ಅದಕ್ಕೆ ಒಂದು ನೇರವಾಗಿರುವಂತಹ ಒಂದು ಓಪನಿಂಗ್ ಅನ್ನು ಮಾಡಿ, ಮತ್ತು ಅದೇನು ಹೇಳಿದಷ್ಟು ಸುಲಭ ಅಲ್ಲ. ಹೌದೌದು. ಹಾಗಾಗಿ ಇದನ್ನು ಮಾಡುವಂಥದ್ದು. ಇದರ ಜೊತೆಗೆ ಬರೀ ಇಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ನೀವೇ ಹೇಳಿದ್ರಿ ಶೃಂಗೇರಿ ಅಂತ. ಶೃಂಗೇರಿಯಲ್ಲಿ ಸೂರ್ಯ ಇರುವಂತಹ ಮಾಸವನ್ನು ಸೌರ ಮಾಸಗಳು ಅಂತ ಕರಿತೀವಿ. ಚೈತ್ರ, ವೈಶಾಖ ಇತ್ಯಾದಿ ಚಾಂದ್ರಮಾನ ಮಾಸಗಳು. ಸೌರ ಮಾಸಗಳು ಅಂತಂದರೆ ಮೇಷ, ವೃಷಭ, ಮಿಥುನ, ಕಟಕ ಅಂತ ನಾವೇನು ರಾಶಿಗಳು ಹೇಳ್ತೀವಿ ಅದರ ಹೆಸರಿನಲ್ಲೇ ಮಾಸಗಳಿದೆ. ಹಾಗಾಗಿ ಈ ಮಾಸಗಳು ಯಾವ್ಯಾವುದು ನಡೀತಾ ಇರುತ್ತೋ ಆ ಮಾಸಕ್ಕೆ ಸಂಬಂಧವಾಗಿರುವಂತಹ ಕಂಬಗಳಿದೆ. ಎಲ್ಲಿ? ಶೃಂಗೇರಿಯಲ್ಲಿರುವಂತಹ ವಿದ್ಯಾಶಂಕರ ದೇವಸ್ಥಾನದಲ್ಲಿ. ಆ ಕಂಬದ ಮೇಲೆ ಆ ಒಂದು ಬೆಳಕು ಅನ್ನುವಂಥದ್ದು ಬೀಳತ್ತೆ. ಅಂದರೆ ಇವತ್ತಿಗೆ ತುಂಬ ದೊಡ್ಡದಾಗಿರುವಂತಹ ರೀತಿಯಲ್ಲಿ ಅದನ್ನು ಎಕ್ಸಾಜುರೇಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದರೆ ಇವತ್ತಿಗೆ ನಮಗೆ ಡಿಗ್ರೀಸ್ ಅಂದರೆ ಏನು ಅಂತ ಗೊತ್ತು, ಅಕ್ಷಾಂಶ ಅಂದರೆ ಲ್ಯಾಟಿಟ್ಯೂಡ್ಸ್, ಲಾಂಜಿಟ್ಯೂಡ್ಸ್ ಅಂದರೆ ಏನು ಅಂತ ಗೊತ್ತು. ಇವತ್ತಿಗೆ ಈ ಟೆಲಿಸ್ಕೋಪು, ಈ ಉಪಕರಣಗಳು, ಈ ವಿಜ್ಞಾನ ತಂತ್ರಜ್ಞಾನ ಇದನ್ನೆಲ್ಲ ಇಟ್ಕೊಂಡು ನಾವು ಇವತ್ತು ಇಷ್ಟೇನಾ ಇದನ್ನು ಅಂತ ಹೇಳಬಹುದು. ಆದರೆ ಇದನ್ನು 600 ವರ್ಷಗಳ ಕೆಳಗಡೆ ಮಾಡಿದಾಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ ಅನ್ನೋ ಥರದ್ದು. ಆ ಬೃಹದೇಶ್ವರ ದೇವಸ್ಥಾನದಲ್ಲಿ ಒಂದು ಸ್ತಂಭ ಮೇಲ್ಗಡೆ ಒಂದು ಕಳಶ ಇದೆ. ಕಳಶದ ಕೆಳಗಡೆ ಇರುವಂಥ ಡೂಮ್ ಅಂದರೆ ಆ ಒಂದು ಕುಂಭದ ರೀತಿಯಲ್ಲಿ ಇರುವಂಥದ್ದು 80 ಮೆಟ್ರಿಕ್ ಟನ್ ಇದೆ. ಅದು ಒಂದೇ ಶಿಲೆ, ಒಂದೇ ಕಲ್ಲು. ಅಷ್ಟು 100 ಕಿಲೋಮೀಟರ್ ಪ್ರಾಂತ್ಯದಲ್ಲಿ ಎಲ್ಲೂ ಅಷ್ಟು ಕಲ್ಲು ಸಿಗದೇ ಇಲ್ಲ. ತಂಜಾವೂರಿನ 100 ಕಿಲೋಮೀಟರ್ ಪ್ರಾಂತ್ಯದಲ್ಲಿ ಅಷ್ಟು ಬಂಡೆ ಎಲ್ಲೂ ಇಲ್ಲ. ಆದರೆ ಆ 80 ಟನ್ ಇರುವಂತಹ ಒಂದು ಆ ಕಳಶವನ್ನು, ಕಲ್ಲನ್ನು ನಮಗೆ 210 ಅಡಿನೋ ಏನೋ ಇದೆ ಗೋಪುರ ಸರಿಸುಮಾರು, ಅದ್ರ ಮೇಲೆ ಹತ್ಸಿ ಕೂಡಿಸಿದ್ದಾರೆ. ಅಂದರೆ ಇವತ್ತಿಗೆ ಕ್ರೇನ್ಸ್ ಇದ್ರೂ ಸಾಧ್ಯ ಇಲ್ಲ ಅದನ್ನು ಮಾಡಲಿಕ್ಕೆ. ಕ್ರೇನು 200 ಅಡಿ ನಿಮಗೆ 80 ಟನ್ ಎತ್ತಬೇಕು ಅಂತಂದರೆ ನಿಮಗೆ ಅದಕ್ಕೆ ಅಂತಲೇ ಮಾಡಿಫೈ ಮಾಡಬೇಕು ಕ್ರೇನ್. ಆಗಿದೆ ಇವತ್ತು ಪರಿಸ್ಥಿತಿ. ಅವತ್ತು ಅದನ್ನು ಹಾಗೆ ಮಾಡಿದ್ದಾರೆ. ಇದನ್ನೆಲ್ಲ ಯಾಕೆ ಮಾಡಿದ್ರು? ಅಷ್ಟು ದೊಡ್ಡದಾಗಿರುವಂತಹ ಗೋಪುರದ ನೆರಳು ಯಾವ ಥರ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಅಂದರೆ ನೆರಳು ಎಲ್ಲೂ ಬೀಳಲ್ಲ ಅಂತ ಹೇಳ್ತಾರೆ. ಬೀಳಲ್ಲ ಅಲ್ಲ, ಅದನ್ನು ಬೀಳುವಂತಹ ಜಾಗದಲ್ಲಿ ಕರೆಕ್ಟಾಗಿ ಅದರ ಪ್ರಾಕಾರವನ್ನು ಬರೋ ಥರ ನಿರ್ಮಾಣ ಮಾಡಿದ್ದಾರೆ. ಸೊ ಟ್ರಿಗ್ನಾಮೆಟ್ರಿ ಎಷ್ಟು ಗೊತ್ತಿತ್ತು ಅವರಿಗೆ ಅನ್ನೋದು ತುಂಬ ಅರ್ಥ ಮಾಡ್ಕೊಂಡು. ಅದು ಟ್ರಿಗ್ನಾಮೆಟ್ರಿ ಅನ್ನೋ ಹೆಸರೇ ಸಂಸ್ಕೃತದಿಂದ ಹುಟ್ಟಿದ್ದು. ತ್ರಿಕೋಣ ಮತಿ ಅಂತ ಸಂಸ್ಕೃತ ಶಬ್ದ. ತ್ರಿಕೋಣ ಅಂದರೆ ನಾವೇನು ಟ್ರಯಾಂಗಲ್ ಅಂತೀವಿ ಅದು. ತ್ರಿ ಅನ್ನೋದು ಸಂಸ್ಕೃತ. ತ್ರೀ ಅಂತ ನಾವೇನು ಇವತ್ತು ಇಂಗ್ಲೀಷಲ್ಲಿ ಹೇಳ್ತೀವಿ ಅದರ ತ್ರೀ ಅನ್ನೋ ಥರದ್ದು ಸಂಸ್ಕೃತದ ತ್ರೀ ಅನ್ನುವಂತಹ ಶಬ್ದದಲ್ಲಿ. ಈಗ ಆ ಟ್ರಿಗ್ನಾಮೆಟ್ರಿ ಗೊತ್ತಿಲ್ಲದೆ ಅವರು ಶ್ಯಾಡೋ ಎಷ್ಟೋ ಬೀಳತ್ತೆ,